ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೊಂಬೆನಾಡಿನ ಕೈ ರುಚಿ. ಇವತ್ತು ನಾನು ನಿಮಗೆ ಒಂದು ಹೆಲ್ತಿಯಾಗಿರುವಂಥ ದೋಸೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದೇ ಮಿಲೆಟ್ಸ್ ದೋಸೆ ಅಂದರೆ ನವಣೆ ದೋಸೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಮಾಡೋದು ಈಸಿ, ಸಾಫ್ಟಾಗಿರುತ್ತೆ. ಅಕ್ಕಿ ದೋಸೆ ಯಾವ ರೀತಿ ಇರುತ್ತೋ ಅದೇ ಥರನೇ ಇರುತ್ತೆ. ವೆಯ್ಟ್ ಲಾಸ್ ಅಂತ ಟ್ರೈ ಮಾಡೋರು ಈ ದೋಸೆ ಮಾಡ್ಕೊಂಡು ತಿನ್ನಲೇಬೇಕು. ಬನ್ನಿ ನವಣೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ಪು ನವಣೆ ತೊಗೊಂಡಿದ್ದೀನಿ. ನೀವು ಯಾವುದೇ ಸೂಪರ್ ಮಾರ್ಕೆಟ್ಗೆ ಹೋದ್ರೂ ನವಣೆ ಸಿಗುತ್ತೆ. ಈ ಚಿಕ್ಕ ಕಪ್ಪು ನವಣೆಗೆ 4ರಿಂದ 5 ದೋಸೆ ಆಗುತ್ತೆ. ನಿಮ್ಮ ಮನೆಗೆ ಎಷ್ಟು ಬೇಕಂತ ನೋಡ್ಕೊಂಡು ನೀವು ತಗೊಳ್ಳಿ. ಇಷ್ಟು ನವಣೆಗೆ 1 ಸ್ಪೂನ್ ಅಕ್ಕಿ ಸಾಕಾಗುತ್ತೆ. ಅಕ್ಕಿನ ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, 1 ಸ್ಪೂನ್ ಹಾಕ್ಕೊಳ್ಳಿ. ಇದನ್ನು 2ರಿಂದ 3 ಸರಿ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ ನೈಟೇ ನೆನೆಸಿಡಬೇಕು. ಓವರ್ ನೈಟ್ ಆದರೂ ನೆನೆ ಇಟ್ಕೊಳ್ಳಿ, ಇಲ್ಲಾಂದರೆ ಮಿನಿಮಮ್ಮು 4 to 5 ಅವರ್ಸ್ ಅಂತೂ ನೆನೆಸಲೇಬೇಕಾಗತ್ತೆ. ನೋಡಿ, ನಾನು ನೈಟೇ ನೆನೆ ಇಟ್ಕೊಂಡಿದ್ದೆ. ಬೆಳಿಗ್ಗೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಸೇಮ್ ನಾವು ಅಕ್ಕಿ ದೋಸೆ ಯಾವ ಹದದಲ್ಲಿ ರುಬ್ಕೊತೀವೋ ಅದೇ ಹದದಲ್ಲಿ ಇರಬೇಕು. ನೋಡಿ, ಇಷ್ಟು ತೆಳ್ಳಗಿರಬೇಕು. ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 2 ಅವರ್ಸು ಇದನ್ನು ಪಕ್ಕಕ್ಕೆ ಇಟ್ಕೊಬೇಕಾಗತ್ತೆ. ಈ ದೋಸೆ ರುಬ್ಬಿದ ತಕ್ಷಣ ಮಾಡಿದ್ರೆ ತುಂಬಾ ಗಟ್ಟಿಯಾಗಿ ಬರುತ್ತೆ. 1-2 ಅವರು ನೆನೆಯಕ್ಕೆ ಬಿಟ್ಟು ಆಮೇಲೆ ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ. ನೋಡಿ, 2 ಅವರ್ ಆಗಿದೆ, ಹೆಂಚು ಕಾದಿದೆ. ಇವಾಗ ನಾನು ದೋಸೆ ಹಾಕ್ಕೊತಾ ಇದ್ದೀನಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಈ ದೋಸೆ ಚಿಕ್ಕವರಿಂದ ದೊಡ್ಡವರೆಗೂ ಎಲ್ಲರೂ ತಿನ್ಬೋದು. ಒಂದು ಸರಿ ಟ್ರೈ ಮಾಡಿ ನೋಡಿ. ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳೋಣ. ಇದು ಆಪ್ಷನಲ್ಲು, ಬೇಡ ಅಂದರೆ ನೀವು ಎಣ್ಣೆ ತುಪ್ಪ ಕೂಡ ಸ್ಕಿಪ್ ಮಾಡ್ಬೋದು. ನಾನ್ ಸ್ಟಿಕ್ ತವಾದಲ್ಲಿ ಹಾಕೋದ್ರಿಂದ ದೋಸೆ ಈಸಿಯಾಗಿ ಇದೊಳ್ಳುತ್ತೆ. ಈ ದೋಸೆಗೆ ಮಾಮೂಲಿ ಮನೆಯಲ್ಲಿ ತೆಂಗಿನಕಾಯಿ ಚಟ್ನಿ ಅಥವಾ ಕಡಲೆಕಾಯಿ ಚಟ್ನಿ ಅಥವಾ ಆಲೂಗಡ್ಡೆ ಪಲ್ಯ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು. ಡಯಾಬಿಟಿಸ್ ಪೇಷಂಟ್ ಕೂಡ ಈ ದೋಸೆನ ತಿನ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದು ಸರಿ ಟ್ರೈ ಮಾಡಿ ನೋಡಿ. ತುಂಬ ಜನ ಅನ್ನ ತಿನ್ನಲ್ಲ, ಡಯೆಟ್ ಮಾಡ್ತಾ ಇರ್ತಾರೆ, ವೆಯ್ಟ್ ಲಾಸ್ ಆಗಬೇಕಂತ ಹೇಳಿ ಜಿಮ್ಗೆಲ್ಲ ಹೋಗ್ತಾ ಇರ್ತಾರೆ. ಅಂಥವರು ಈ ದೋಸೆನ ನೈಟಿಗೆ ಡಿನ್ನರ್ ಜೊತೆ ಕೂಡ ತಿನ್ಬೋದು. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಎದ್ದೊಳ್ತಿದೆ ಅಂತ. ತವಕ್ಕೆ ಒಂಚೂರು ಕಚ್ಕೊಳ್ಳಲ್ಲ. ನಾನಿಲ್ಲಿ ಒಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಹಿಟ್ಟನ್ನು ನೀವು ಇದೇ ಥರ ಮಾಡ್ಕೊಳ್ಳಿ. ಇವಾಗ ನವಣೆ ದೋಸೆ ರೆಡಿಯಾಗಿದೆ, ಸರ್ವ್ ಮಾಡೋಣ ಬನ್ನಿ. ನೋಡಿದ್ರಲ್ಲ, ನವಣೆ ದೋಸೆ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.